ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ. ಹಬ್ಬಕ್ಕೆ ಮಾತ್ರ ಮನೆ ತುಂಬ ಜನ ಇರ್ತಾರೆ, ಆದರೆ ಕ್ಲೀನ್ ಮಾಡೋಕ್ಕೆ ಯಾರೂ ಇರಲ್ಲ. ನಾನೊಬ್ಬಳೇ ಸಾಯ್ಬೇಕು. ಕರ್ಮ. ಏನು ನಳಿನಿ, ಮನೆ ಕೆಲಸ ಮಾಡೋದಕ್ಕೆ ಯಾಕೆ ಇಷ್ಟೊಂದು ಗುಣಗ್ತಿದ್ಯಾ? ರೀ, ನೀವು ಸುಮ್ಮನೆ ಇದ್ಬಿಡಿ. ನಿಂತ್ಕೊಂಡು ಮಂತ್ರ ಹೇಳ್ದಂಗಲ್ಲ ಮನೆ ಕೆಲಸ ಮಾಡೋದು. ಒಂದು ಕಡೆಯಿಂದ ಗುಡಿಸ್ತಾ ಇರ್ತೀನಿ, ಇನ್ನೊಂದು ಕಡೆಯಿಂದ ಕಸ ಬೀಳ್ತಾ ಇರುತ್ತೆ. ಎಲ್ಲ ನಾನು ಒಬ್ಬಳೇ ಮಾಡಬೇಕು. ಏನೋ ಲಕ್ಷ್ಮಿ ಇದ್ಲು, ಮುಂಚೆ ಮಾಡಿಕೊಡ್ತಿದ್ಲು. ನಿಮಗೋ ಹಬ್ಬ ಹರಿದಿನ ಬಂದರೆ ಎಲ್ಲ ಪಾತ್ರೆ ತಳ ಹೊಳಿಬೇಕು. ನಾನೊಬ್ಬಳೇ ಎಷ್ಟು ಅಂತ ಮಾಡಲಿ ಹೇಳಿ? ಮೇಘಾ, ಮೇಘಾ, ಹೇಗಿದೆಯಾ ಮಗಳೇ? ಈಗ ಹೇಗಿದೆ ಹೊಟ್ಟೆ ನೋವು? ಇಲ್ಲ ಅಪ್ಪ, ನೆನ್ನೆ ಅಷ್ಟೆಲ್ಲ ತಿಂದು ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತಾ ಇದೆ. ಎಕ್ಸಾಮ್ ಟೆನ್ಷನ್ನಲ್ಲಿ ಹೀಗೆಲ್ಲ ಮಾಡ್ಕೊಂಡಿದ್ಯಾ? ಜಾಸ್ತಿ ಓದಿದ್ರೆ ಹೀಗೆ ಆಗೋದು. ಓದಿದ್ದು ಮುಗಿತಾ? ಇಲ್ಲ ಅಪ್ಪ, ಯಾಕೋ ನನಗೆ ಓದೋಕ್ಕೆ ಮನಸ್ಸು ಬರ್ತಾ ಇಲ್ಲ. ನಾನು ಆಮೇಲೆ ಓದ್ಕೋತೀನಿ. ಓದೋಕೆ ಮನಸ್ಸಿಲ್ಲ ಅಂತ ಹೀಗೆ ಕೂತ್ಕೊಂಡ್ರೆ ಬರೀ ಅದೇ ಯೋಚನೆ ಬರುತ್ತೆ. ಅಮ್ಮ ಒಬ್ಳೆ ಕೆಲಸ ಮಾಡ್ತಿದ್ದಾಳೆ, ಹೋಗಿ ಸಹಾಯ ಮಾಡು. ಹಾಂ ಮೇಘಾ, ಮೇಘಾ, ನೀನ್ ಯಾಕೆ ಬರಕ್ಕೋದೆ? ನಿನ್ನಿಂದ ಹೊರಡೋ ಮೊದಲು. ಮೇಘ, ಮನೆ ಬಾಗಿಲಿಗೆ ಬಂದಿರೋ ಗೆಳತಿ ಹತ್ರ ಹೀಗೆ ಮಾತಾಡೋದು? ಹೇಳಮ್ಮ, ಏನು ವಿಷಯ? ಅದು ಅಂಕಲ್, ಇವ್ಳ ಫೋನ್ ಸ್ವಿಚ್ ಆಫ್ ಬರ್ತಿತ್ತು, ಅದಕ್ಕೆ ಹುಷಾರಾಗಿದ್ದಾಳೋ ಇಲ್ವೋ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಈಗ ನಾನು ಹುಷಾರಾಗಿದ್ದೀನಿ ಅಂತ ಗೊತ್ತಾಯ್ತಲ್ವಾ? ನೀನು ಮೊದಲು ಇಲ್ಲಿಂದ ಹೊರಡು. ಮೇಘ, ಏನು ಮಾತಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಇದೆಯಾ? ಅಲ್ಲ, ನಿಂಗೆ ಏನಾಗಿದೆಯಾ ಅನ್ನೋ ಆತಂಕದಲ್ಲಿ ಮನೆವರೆಗೂ ಬಂದಿರೋ ಗೆಳತಿ ಹತ್ರ ಹೀಗೆ ಮಾತಾಡೋದು? ಹೇಳಮ್ಮ. ಯಾಕೆ ಅಂಕಲ್ ಇವಳು ಕಾಲೇಜಿಗೆ ಬರ್ತಾ ಇಲ್ಲ? ಕಾಲೇಜ್ಗ ಅದೇನೋ ಓದ್ಕೊಳಕ್ ರಜೆ ಕೊಟ್ಟಿದ್ದಾರೆ ಅಂತ ಹೇಳಿದ್ಲಲ್ಲಮ್ಮ. ಅದು ಕೊಡಬೇಕಾಗಿತ್ತು ಆಂಟಿ, ಆದರೆ ಇನ್ನೂ ಪೋರ್ಷನ್ಸ್ ಕಂಪ್ಲೀಟ್ ಮಾಡಿಲ್ವಲ್ಲ, ಅದಕ್ಕೆ ರಜಾ ಕ್ಯಾನ್ಸಲ್ ಮಾಡಿದ್ದಾರೆ. ಸರಿ, ನಂಗೆ ಕಾಲೇಜಿಗೆ ಟೈಮ್ ಆಯಿತು, ಬರ್ತೀನಿ. ಅಲ್ಲ ಮಗಳೇ, ಏನು ಕೇಳಬೇಡಿ. ರೀ, ಏನ್ರಿ ಇವಳು? ಆ ಹುಡುಗಿ ನೋಡಿದ್ರೆ ಕಾಲೇಜ್ ಇದೆ ಅಂತಾಳೆ, ಇವಳು ನೋಡಿದ್ರೆ ಇಲ್ಲ ಅಂತಾಳೆ. ಕೇಳಕ್ಕೆ ಹೋದ್ರೆ ನನ್ನನ್ನು ಏನು ಕೇಳಬೇಡಿ ಅಂತ ಹೊರಟೋದ್ಲಲ್ಲ. ಸಮಾಧಾನವಾಗಿರೋ ನಳಿನಿ, ಅದೇನು ಅಂತ ನಾನು ವಿಚಾರಿಸ್ತೀನಿ. ಈಗೇನಾದರೂ ಅವರಪ್ಪ ಬಲವಂತ ಮಾಡಿ ಯಾಕೆ ಏನಾಯಿತು ಅಂತ ಕೇಳಿ ಅವಳು ಬಾಯ್ ಬಿಟ್ಟರೆ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಮುಂಚೆ ನಾನೇ ಹೇಳ್ಬಿಡೋದು ಒಳ್ಳೆಯದು.